ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿವೇದಿತಾ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ. ಇವತ್ತಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಎದ್ದು ಹಾಲಿಗೆ ಹೋದೆ, ಟಿ ವಿ ಆನ್ ಆಗಿತ್ತು. ಹಾಗೆ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೇಲಂತೂ ನನ್ನ ತಂಗಿ ಆಲ್ರೆಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಸರಿ, ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ನನ್ನ ರೂಮಿಗೆ ಬಂದೆ, ರೂಮ್ ಕ್ಲೀನ್ ಮಾಡೋಣ ಅಂತ. ರೂಮ್ ಕ್ಲೀನ್ ಮಾಡ್ತಾ ಮಾಡ್ತಾ ಕಿಟಕಿ ಕಡೆ ಹೋದೆ, ಕಿಟಕಿ ಒರೆಸೋಣ ಅಂತ. ಅಷ್ಟೊತ್ತಿಗೆ ವೆದರ್ ನೋಡಿದೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಳೆ ಬರೋ ಥರ ಇತ್ತು, ಮಳೆ ಬರ್ತಾ ಇರಲಿಲ್ಲ ಅಷ್ಟೇ. ಹಾಗೆ ಕಿಟಕಿ ಎಲ್ಲ ಒರೆಸಿ ಎಲ್ಲಿಗಾರು ಹೋಗೋಣ ಅಂತ ಅನಿಸ್ತಿತ್ತು ಈ ವೆದರಿಗೆ. ಮುಳ್ಳಯ್ಯನಗಿರಿ ಕಡೆ ಹೋದರೆ ಅಥವಾ ಬಾಬಾ ಬುಡನ್ಗಿರಿ ಕಡೆ ಹೋದರೆ ತುಂಬ ವೆದರ್ ಚೆನ್ನಾಗಿರುತ್ತೆ. ಸೊ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಫ್ರೆಂಡಿಗೆ ಕೇಳಿದೆ. ಫ್ರೆಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಅವ್ರ ಜೊತೆ ಹೋಗೋಣ ಅಂತ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ದೆ. ಲಾಲು ಕೂಡ ಬಂದು ಹೆಲ್ಪ್ ಮಾಡಿದ್ಲು, ಹಾಸಿಗೆ ಎಲ್ಲ ಜೋಡ್ಸೋಕ್ಕೆ, ಕ್ಲೀನ್ ಮಾಡೋಕ್ಕೆ, ಅಲ್ಲೆಲ್ಲ ಇಡೋಕ್ಕೆ. ಆಮೇಲೆ ಮಾಡಿದ್ಮೇಲೆ ಸ್ವಲ್ಪ ಇನ್ನೂ ಮನೆ ಕೆಲಸ ಎಲ್ಲ ಹಾಗೆ ಇತ್ತು. ಏನಂತಾರೋ ಏನೋ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಏನು ಹೇಳಿ ನಮ್ಮಮ್ಮಂಗೆ ಏನು ಹೇಳ್ಬಿಟ್ಟು ಹೋಗೋಣ ಅಂತ. ನೆಲ ಎಲ್ಲ ಒರೆಸೋಕ್ಕಿತ್ತು. ಹಾಗೆ ನನ್ನ ತಂಗಿ ಆಲ್ರೆಡಿ ಕಸ ಎಲ್ಲ ಗುಡಿಸಿದ್ಲು. ಅದನ್ನೆಲ್ಲ ಒರೆಸ್ಕೊಂಡು ವಾಶ್ರೂಮ್ ಕ್ಲೀನ್ ಮಾಡೋಕ್ಕಿತ್ತು. ವಾಶ್ರೂಮ್ ಕ್ಲೀನ್ ಮಾಡಿಕೊಂಡೆ. ನಾನು ವಾರಕ್ಕೆ ಒಂದೇ ಸತಿ ವಾಶ್ರೂಮ್ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡೋದು. ರೆಡಿ ಕೆಲಸ ಇರುತ್ತೆ, ಎಲ್ಲಿಗಾರು ಹೋಗೋಣ ಅನ್ನಿಸ್ತಿರುತ್ತೆ ಕೆಲಸದಲ್ಲಿ. ಹಾಗೆ ಹೊಟ್ಟೆ ಹಶ್ವಾಗಿತ್ತು ಅಂತ ರಸ್ಕು ಮತ್ತು ಹಾಲು ಕುಡಿದೆ. ಸೊ ಕುಡ್ದು ಮತ್ತೆ ದೋಸೆ ಆಗಬೇಕು ಅಂದ ನನ್ನ ತಮ್ಮ. ದೋಸೆ ಹಾಕ್ಕೊಟ್ಟೆ ಅವನಿಗೆ. ನಾನು ಒಂದು ಮಸಾಲೆ ದೋಸೆ ಹಾಕ್ಕೊಂಡೆ. ಹಾಗೆ ನಿಮಗೆ ಗೊತ್ತಲ್ಲ, ವಾರ ಇಡೀ ವರ್ಕ್ ಮಾಡ್ತಾನೆ ಇದ್ದರೆ ವಾರಕ್ಕೆ ಅನಿಸುತ್ತೆ ಎಲ್ಲಿಗಾರು ಹೋಗೋಣ ಹೊರಗಡೆ, ಪೀಸಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಅನ್ನಿಸ್ತಾ ಇತ್ತು ಮೈಂಡಲ್ಲಿ. ದೋಸೆ ಹಾಕ್ಕೊಂಡೆ. ದೋಸೆ ತಿನ್ನೋಷ್ಟೊತ್ತಿಗೆ 11 ಟೈಮ್ ಆಗೋಗಿತ್ತು. 3 ದೋಸೆ ಹಾಕ್ಕೊಂಡು ಪಲ್ಯ ಚಟ್ನಿ ಹಾಕ್ಕೊಂಡು ತಿಂದೆ. ತಿಂದಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಹೊರಟ ಮೇಲೆ ನನ್ನ ತಂಗಿ ವಿಡಿಯೋ ಮಾಡ್ಕೊಳ್ತಾ ಇದ್ಲು. ಸೊ ಅವಳಿಗೆ ಬಾಯ್ ಹೇಳಿ ನಾನು ಗಿರಿ ಕಡೆ ಪಯಣ ಬೆಳೆಸ್ದೆ. ವೆದರ್ ಮಾತ್ರ ಆವಾಗ ನಾನು ಹೋಗ್ಬೇಕಾದ್ರೂ ಫುಲ್ ಕೋಲ್ಡ್ ಆಗಿತ್ತು. ನಿಮಗೆ ಕಾಣಿಸುತ್ತೆ ವಿಡಿಯೋದಲ್ಲಿ. ಮೋಡ ಎಲ್ಲ ಕವರ್ ಆಗಿಬಿಟ್ಟಿತ್ತು. ಮಳೆ ಬರೋ ಥರನೇ ಇತ್ತು. ಹಾಗೆ ಕೈಮರದ ಹತ್ರ ಹೋಗ್ಬೇಕಾದ್ರೆ ಕೈಮರದಲ್ಲಿ ಫುಲ್ಲು ಬ್ಲಾಕ್ ಆಗಿತ್ತು ರೋಡು, ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಹಾಗೆ ಹೋದ್ವಿ ಮುಂದೆ, ಹೊನ್ನಂನಳದ ಹತ್ರನೂ ಟ್ರಾಫಿಕ್ ಜಾಮ್ ಆಗಿತ್ತು. ಹಾಗೆ ನಿಲ್ಲಿಸ್ಕೊಂಡು ನೋಡಿದ್ವಿ, ಎಷ್ಟು ಜನ ಟೂರಿಸ್ಟ್ ಬಂದಿದ್ರು ನಮ್ಮೂರಿಗೆ. ನಾನಂತೂ ಅಷ್ಟೊತ್ತಿಗೆ ಬಾಬಾ ಬುಡನ್ಗಿರಿ ರೀಚ್ ಆಗಿ ಅಲ್ಲೊಂದು ವೀಡಿಯೋ ಮಾಡ್ಕೊಂಡು ಫೋಟೋಸ್ ತಕ್ಕೊಂಡು ಬಂದೆ. ನಾನು ವೀಡಿಯೋ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ನೋಡಿ. ಮತ್ತು ಹಾಗೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಂತೂ ತುಂಬ ಅಂದರೆ ತುಂಬ ಮಳೆ ಇತ್ತು. ಮನೆಗೆ ಬಂದಮೇಲೆ ಮನೇಲೊಂದು ರೀಲ್ಸ್ ಮಾಡಿ ಮತ್ತು ಸಂಜೆ ಐಸ್ ಕ್ರೀಮ್ ತಿನ್ನೋಕೆ ಹೋದೆ ICPಗೆ. ಐಸ್ ಕ್ರೀಮ್ ತಿನ್ಕೊಂಡು ಬಂದು ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದನ್ನು ನೋಡ್ಕೊಂಡು ಹಾಗೆ ನಿದ್ದೆ ಬಂತು, ಮಲ್ಕೊಂಡೆ. ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.